ಮೂರಟಗಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಬಾಗಲಕೋಟೆಯ ಎಪಿಎಂಸಿ ಆವರಣದಲ್ಲಿ ಇವತ್ತಿನ ದಿವಸ ಏನು ಎತ್ತುಗಳ ಪ್ರದರ್ಶನ ಮತ್ತು ಮಾರಾಟದ ಮೇಳ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಏನು ರೈತರು ಇವತ್ತಿನ ದಿವಸ ಎತ್ತುಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಜೋಡೆತ್ತು, 2 ಹಲ್ಲಿಲೆ, 4 ಹಲ್ಲು, 6 ಹಲ್ಲು ಅನ್ನುವಂಥ ಒಂದು ಕೆಟಗರಿಗಳನ್ನು ಮಾಡಿದ್ದಾರೆ. ಆ ಕೆಟಗರಿ ಪ್ರಕಾರವಾಗಿ ಏನು APMC ಅವರು ಅವರಿಗೆ ಬಹುಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಇಲ್ಲಿ 2 ಜೋಡೆತ್ತುಗಳಿದೆ. ಯಾವ ರೀತಿ ಎತ್ತುಗಳಿದೆ ಅಂದರೆ ಇವತ್ತಿನ ದಿವಸ ರೈತರು ಎಷ್ಟೋ ಕಷ್ಟಪಟ್ಟು ಅವುಗಳಿಗೆ ಬೆಳೆಸುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅನೇಕ ಜಾತ್ರೆಗಳಲ್ಲಿ ಹಿಂದೆ ಬಹಳಷ್ಟು ಎತ್ತಿನ ಒಂದು ಏನು ಪ್ರದರ್ಶನವಾಗಿರ್ಬೋದು ಮತ್ತು ಅವುಗಳ ಮಾರಾಟವಾಗಿರ್ಬೋದು ಇರ್ತಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ಭಾಳಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ರೈತರ ಒಂದು ಮಾತು ಕೂಡ ಆಗಿದೆ. ಯಾಕಂತಂದರೆ ಎಲ್ಲರೂ ಕೂಡ ಇವತ್ತು ಎತ್ತುಗಳನ್ನು ಬಳಸೋ ಬದಲಾಗಿ ಟ್ಯಾಕ್ಟ್ರಿಗಳನ್ನು ಬಳಸೋದ್ರ ಮುಖಾಂತರ ಸಾಕಷ್ಟು ಏನು ರೈತರಿಗೆ ಜೊತೆಯಾಗಿರ್ತಕ್ಕಂಥ ಎತ್ತುಗಳ ಸಂತಾನ ಮತ್ತು ಅವುಗಳ ಅಭಿವೃದ್ಧಿಯೂ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಕಳವಳವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಸರ್ಕಾರದಿಂದ ಈ ಒಂದು ಏನು ಕೃಷಿ ಇಲಾಖೆ ಮತ್ತು APMC ಅವರ ಒಂದು ಸಹಯೋಗದಲ್ಲಿ ಒಂದು ಎತ್ತುಗಳ ಮಾರಾಟ ಮತ್ತು ಪ್ರದರ್ಶನವು ಇವುಗಳನ್ನು ಮಾಡುವಂಥದ್ದು ಉದ್ದೇಶ ಏನಂತಂದರೆ ಎತ್ತುಗಳನ್ನು ಹೆಚ್ಚಿಗೆ ಬೆಳೆಸುವಂಥದ್ದಾಗಿರ್ಬೋದು, ಅವುಗಳನ್ನು ಪಾಲನೆ ಪೋಷಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಏನು ಇಲಾಖೆಯ ಮಾತು ಕೂಡ ಆಗಿದೆ. ಒಟ್ಟಿನಲ್ಲಿ ಈ ರೀತಿ ಜಾತ್ರೆಗಳು ನಡೆಯೋದ್ರಿಂದ ಸಾಕಷ್ಟು ರೈತರಿಗೂ ಕೂಡ ಬೇರೆ ಬೇರೆ ತಳಿಯ ಈಗ ಎತ್ತುಗಳಾಗಿರ್ಬೋದು ಮತ್ತು ಆಕಳುಗಳು ಕೂಡ ಸಿಗ್ತವೆ. ಇಲ್ಲಿ ಏನು ವಿಶೇಷ ಅಂತಂದರೆ ಎತ್ತುಗಳನ್ನು ಸಾಕಷ್ಟು ಒಂದು ಸುಂದರವಾಗಿ ಬೆಳೆಸಿ ಅವುಗಳಿಗೆ ಸದೃಢವಾಗಿ ಬೆಳೆಸೋದ್ರೊಂದಿಗೆ ಅವುಗಳನ್ನು ಮಾರಾಟ ಕೂಡ ಇಡ್ತಾರೆ. ಯಾಕಂದರೆ ಇವತ್ತಿನ ದಿನ ಒಂದು ಎತ್ತುಗಳ ಬೆಲೆಯೂ ಕೂಡ ಲಕ್ಷ ದಾಟಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ರೈತರಿಗೆ ಒಂದು ಹಬ್ಬದ ವಾತಾವರಣ ಇರುತ್ತೆ. ಈ 5 ದಿನಗಳ ಕಾಲ ನಡೆಯುವಂಥ ಈ ಒಂದು ಪ್ರದರ್ಶನ ಮತ್ತು ಮಾರಾಟದ ವಿಶೇಷವಾಗಿ ನಮ್ಮ ಜೊತೆಗೆ ಸಾಕಷ್ಟು ರೈತರು ಕೂಡ ಇದ್ದಾರೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಏನು ಸಾವಿರಾರು 8 ರಿಂದ 10 ಸಾವಿರ ಒಂದು ಎತ್ತುಗಳು ಕೂಡ ಬರ್ತವೆ. ಆ ಒಂದು ಎತ್ತುಗಳನ್ನು ಇವತ್ತಿನ ದಿವಸ ವಿಶೇಷವಾಗಿ ಮಾರಾಟ ಮಾಡುವಂಥದ್ದಾಗಿರ್ಬೋದು ಮತ್ತು ಪ್ರದರ್ಶನ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ. ಈ ಒಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡಿಬೇಕು ಮತ್ತು ಏನು ಈ ಒಂದು ಹಸುಗಳನ್ನು ಮಾರಾಟ ಮತ್ತು ಇವುಗಳನ್ನು ಏನು ಪ್ರದರ್ಶನ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದೇ ರೈತರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಪ್ರತಿ ವರ್ಷದಂತೆ ಈಗಿನ ಕೇಸನೂರು ಪ್ರಾಂಗಣದಲ್ಲಿ ಕೃಷಿ ಮತ್ತು ಮಾರುಕಟ್ಟೆ ಸಮಿತಿ ಬಾಗಲಕೋಟೆ ಹಾಗೂ ಪಶುಪಾಲನಾ ಸೇವಾ ಬಾಗಲಕೋಟೆ ಸಹಯೋಗದಲ್ಲಿ ನಾವು ಜಾನುವಾರು ಜಾತ್ರೆ ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ. ಪ್ರತಿ ವರ್ಷ ಸುಮಾರು 4 ರಿಂದ 5 ಸಾವಿರ ಜಾನುವಾರುಗಳು ಇಲ್ಲಿ ಸೇರ್ಪಡೆ ಆಗ್ತಾ ಇದ್ದೇವೆ. ಅದರಲ್ಲಿ ನಾವು ಇವತ್ತು ಉತ್ತಮ ರಾಸುಗಳು ಆಯ್ಕೆ ಕೊಡ್ತಾ ಇದ್ದೇವೆ. ಒಟ್ಟು 7 ಕೆಟಗರಿ ಇದಾವೆ. ಒಂದು ಹಾಲಲ್ಲಿ, 2 ಹಲ್ಲಿ, 4 ಹಲ್ಲಿ, 6 ಹಲ್ಲಿ ಹಾಗೂ ಜೋಡೆತ್ತು ಹಾಗೂ ಕಿಲಾರಿ ಆಕಳು ಮತ್ತು ಮನಕ ಒಟ್ಟು 7 ಕೆಟಗರಿದು. 7 ಕೆಟಗರಿಯಲ್ಲಿ 6 ಪ್ರೈಸ್ ಕೊಡ್ತಾ ಇದ್ದೀವಿ. ಪ್ರಥಮ ಬಹುಮಾನ 10,000, ದ್ವಿತೀಯ 7,500, ತೃತೀಯ 5,000 ಮತ್ತು 3 ಸಮಾಧಾನಕ್ಕೆ ಬಹುಮಾನ ಕೊಡ್ತಾ ಇದ್ದೀವಿ. ಇದು ಉದ್ದೇಶ ರೈತರು ತಮ್ಮ ಜಾನುವಾರುಗಳ ಉತ್ತಮ ಸಾಕಾಣಿಕೆ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಈ ಸಂತತಿಯನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ಈ ಜಾನುವಾರು ಜಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಜಾತ್ರೆ ನೋಡ್ರಿ ಇವತ್ತು ಮೊದಲೇ ನಡೆದಕ್ಕೆ ಈಗಿನ ನಡೆದಕ್ಕೆ ಭಾಳ ಫರ್ಕ್ ಐತೆ ಸರ್. 2005-6ರಾಗ ದನಗಳು ಬಂದಷ್ಟು ಈಗ ಬರೋಂಗಿಲ್ಲ ರೀ. ದನಗಳು ಸಾಕೋರು ಕಡಿಮೆ ಆಗ್ಯಾರ ಈಗ. ಎಲ್ಲ ಟ್ಯಾಕ್ಟ್ರು ಅವು ಬಸ್ ಭಾಳ ಬಂದ್ಬಿಟ್ಟವು. 2005ರಾಗ ಇಡೀ ಜಾತ್ರೆ ಫುಲ್ ಇರ್ತಿತ್ತು ರೀ. 5 ದಿವಸ ಭರ್ಜರಿ ಜಾತ್ರೆ ನಡೀತಿತ್ತು ರೀ. ತೊಗೊಳೋರು ಹಂಗಾಯ್ತು, ಕರೆದು ಮೇಸೋರು ಹಂಗಾಯ್ತು ರೀ. ಈಗ ಆಕಳುಗಳು ಕಡಿಮೆ ಭಾಳ ಬಿಟ್ಟವ್ರಿ. ಮೇಸೋರು ಇಲ್ಲಾಗ್ಯಾರ ರೀ, ದುಡಿಯೋರು ಇಲ್ಲಾಗ್ಯಾರ ಜಾಸ್ತಿ. ಆಕಳು ಇರ್ಲಿಕ್ಕಪ್ಪ ಅಂದ್ರೆ ಎತ್ತುಗಳು ಬರೋಂಗಿಲ್ಲ ರೀ, ಹೊರಿಕರನ ಬರೋಂಗಿಲ್ಲ. ಆಕಳನ್ನ ಕಡಿಮೆ, ಆಕಳ ಸಾಕೋರು ಇಲ್ಲ ರೀ, ಎತ್ತುಗಳು ಸಾಕೋರ್ನ ಕಡಿಮೆ ಬಿಟ್ಟಾರೆ. ಯಾಕಂದ್ರೆ ಟ್ಯಾಕ್ಟ್ರ್ ಭಾಳ ಬಂದ್ಬಿಟ್ಟಾರೆ ರೀ. ಟ್ಯಾಕ್ಟ್ರ್ ಬಂದಿಂದ ಈಗ ಎಲ್ಲಿ ಸಣ್ಣ ಹಿಡ್ಕೊಂಡು ದೊಡ್ಡ ಮಟ್ಟನ ರೀ. ಎಣ್ಣೆ ಹೊಡ್ಯಾಕೆ ಹಿಡ್ಕೊಂಡು ಎಡಿ ಹೊಡಿಯೋದು ಟ್ಯಾಕ್ಟ್ರನ್ನ ರೀ. ರಾಶಿ ಮಾಡೋದು ಟ್ಯಾಕ್ಟ್ರಲ್ಲೇನೆ. ಏನು ಮಾಡಿದ್ರು ಎಲ್ಲ ಗಾಡಿ ಟ್ಯಾಕ್ಟ್ರಲ್ಲ, ಮಿಷಿನರಿನೇ ರೀ. ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡೋದಕ್ಕೆ ರೀ ನೆಲ ಬಿರ್ಸಾಗ್ಬಿಡುತ್ತೆ ರೀ. ಫಲವತ್ತತೆ ಭಾಳ ಕಡಿಮೆ ರೀ. ಟ್ಯಾಕ್ಟ್ರಕ್ಕೆ ಎತ್ತಿಲ್ಲೇ ಮಾಡೋದಕ್ಕೆ ಟ್ಯಾಕ್ಟ್ರಲ್ಲೇ ಮಾಡೋದಕ್ಕೆ ರೀ. ಹಸಿ ಹಾರಿಬಿಡ್ತಾರೆ ಟ್ಯಾಕ್ಟ್ರಲ್ಲೇ ಮಾಡಿದ್ರೆ. ಎತ್ತಿಲೆ ಮಾಡಿದೆಪ್ಪ ಅಂದ್ರೆ ಹಸಿ ಇದ್ದಾಗ ಎತ್ತುಗಳಿಗೆ ವಜನ ಕಮ್ಮಿ ಇರ್ತೈತೆ, ಚಲೋತ್ತಾಗ ಕಾಳು ನಾಡ್ತಾವ್ರಿ. ಟ್ಯಾಕ್ಟ್ರಲ್ಲಿ ಗಾಲಿ ಹದಲ್ಲ, ಟ್ಯಾಕ್ಟ್ರ್ ನಾಟಂಗಿಲ್ಲ ರೀ. ನಾಟ್ಲಿಕ್ಕೆ ನಾವು ಎತ್ತುಗಳು ಒಕ್ಕಲ್ತನ ಮಾಡೋ ಚಲೋತ್ತಾಗ ಮಾಡ್ಬೇಕಂದ್ರೆ ಎತ್ತುಗಳು ಸಾಕ್ಬೇಕು ರೀ, ಊರುಗಳು ಸಾಕ್ಬೇಕು, ಆಕಳ ಸಾಕ್ಬೇಕು. ಗೊಬ್ಬರ ಬರ್ತೈತಿ, ಗೊಬ್ಬರಲಿದ್ದನ ಹೊಲಗಳು ಹೆಚ್ಚಿಗೆ ಬೆಳಿತಾವ್ರಿ. ಹೆಚ್ಚಿಗೆ ಬೆಳೆದ್ರಿಂದ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿದ್ರೇನು ರೀ 1 ವಾರ ಇರುತ್ತೆ ರೀ.
ಎರಡನೇ ವಾರಕ್ಕೆ ಮತ್ತೆ ತರ್ಬೇಕು ರೀ ರೊಕ್ಕ ರೈತನಕ್ಕೆ ದುಡ್ದೆಲ್ಲ ಬರೀ ಅದಕ್ಕೆ ಹಾಕಿರಪ್ಪ ಅಂದ್ರೆ ಮುಂದೆ ಹೆಣ್ರ ಮಕ್ಕಳು ಸಾಕೋದು ಹೆಂಗೆ ಮುಂದೆ ಜೀವನ ಮಾಡೋದು ಹೆಂಗೆ ರೀ ಆಗಂಗಿಲ್ಲ. ಈಗ ಟ್ಯಾಕ್ಟ್ರಲ್ಲಿ ಈಗ ಒಂದು 4-5 ಎಕರೆ ಹೊಲ ಇರ್ತದೆ ರೀ. 5 ಎಕರೆ ಹೊಲ ಇದ್ರೆ ಬರೀ ಟ್ಯಾಕ್ಟ್ರಲ್ಲೇ ಎಡಿ ಹೊಡಿದು ಟ್ಯಾಕ್ಟ್ರಲ್ಲೇ ಎಣ್ಣೆ ಹೊಡಿದು ಎಲ್ಲ ಟ್ಯಾಕ್ಟ್ರಲ್ಲೇ ಏನು ಎಲ್ಲ ತೆಗ್ದ ಮಾಡಿದ್ರೆ ಸುತ್ತಳತಿಗೆ 4 ಎಕರೆ ಹೊಲಕ್ಕೆ 1 ಎಕರೆ ವೇಸ್ಟ್ ಆಗಿಬಿಡ್ತೀರಿ. ಅದು ಎತ್ತಿಲ್ಲೇ ಮಾಡಿದ್ರೆ ವೇಸ್ಟ್ ಆಗಲ್ಲ ರೀ. ಎತ್ತಾದ್ರೆ ಅದನ್ನು ಬೆಳೆ ನೋಡಿ ಕಣ್ಣು ಇರ್ತಾವೆ ರೀ. ಅದಕ್ಕೆ ಟ್ಯಾಕ್ಟ್ರ್ ಕಣ್ಣು ಇರ್ತಾವನ್ ರೀ. ಗಾಲಿ ಏನು ಅಂತಲ್ಲಿ ಇಟ್ಕೊಳಕ್ಕೆ ಬರಲ್ಲ. ಎತ್ತು ಕಾಲಿಟ್ಟು ಹೋಗತ್ರಿ. ಈ ಸುತ್ತರದನ 1-1.5 ಎಕರೆ ಹೋತಪ್ಪ ಅಂದ್ರೆ 4 ಎಕರೆ ಬರೋಪೇಕ್ 3 ಎಕರೆ ಬರುತ್ತೆ ರೀ. ಸರ್ಕಾರ ನೋಡಿರಿ ಅದು ಎತ್ತುಗಳು ಸಾಕೋರಿಗೆ ಒಂದು ಸಹಾಯಧನ ಮಾಡಿದ್ರಪ್ಪ ಅಂದ್ರೆ ಎತ್ತು ಸಾಕೋರು ಹೆಚ್ಚಾಕರ್ರಿ. ಎತ್ತು ಸಾಕೋರು ಹೆಚ್ಚಾದ್ರಪ್ಪ ಅಂದ್ರೆ ಭೂಮಿ ಚಲೋ ಫಲವತ್ತತೆ ಗೊಬ್ಬರ ರೈತ ಉಳಿತಾನೆ ರೀ. ರೈತ ಉಳಿದಪ್ಪ ಅಂದ್ರೆ ದೇಶ ಉಳಿದೈತ್ರಿ. ಇಲ್ಲಪ್ಪ ರೈತನ ಉಳಿಲಿಕ್ಕಪ್ಪ ಅಂತಂದ್ರೆ ಮುಂದೆ ಏನು ಗುಳಿಗೆ ತೊಗೊಂಬದುಕೋದಕ್ಕದ ರೈತ ಬೆಳಿಲಿಕ್ಕಪ್ಪ ಅಂದ್ರೆ ಗುಳಿಗೆ ಬಂದಪ್ಪ ಅಂದ್ರೆ ಅಂತ ಗುಳಿಗಿನ ತಯಾರು ಮಾಡ್ತಾರೆ ಸರ್ಕಾರದವ್ರು. ಅಂಥ ಮಂದಿನ ಸರ್ಕಾರದವ್ರು ಏನು ರೈತರು ಹೇಳ್ತಾರೆ ಕರೆ ರೈತರಿಗೆ ಬರೀ ಓಟ್ ಹಾಕ್ಸೋ ಮುಂದಾಗ ಅಷ್ಟೇ ರೈತರು. ಈ ಕಟ್ಟು ಯಾರು ರೈತರಲ್ಲ ಕಾಯ್ತಿರಲ್ಲ ರೀ. ಅಲ್ಲಿ ಒಂದು ಏನಾರ ಒಂದು ಕೆಲಸ ಆಗ್ಬೇಕಪ್ಪ ಅಂದ್ರೆ ಅಡ್ಡಾಡ್ಬೇಕ್ರಿ ಅವ್ರಿಗೆ. ಹಂಗೆ ಒಂದು ಇದು ಇರೋಂಗಿಲ್ಲ. ರೈತರಿಗೆ ಏನು ಸಬ್ಸಿಡಿ ಕೊಡ್ತೀನಿ ಅಂತಾರೆ ರೀ. ಎತ್ತುಗಳು ಮೇಸೋರು ಸಬ್ಸಿಡಿ ಕೊಡ್ಬೇಕಿಲ್ಲ ರೀ ಅವರು. ಮೇಸೋರಿಗೆ ಸಬ್ಸಿಡಿ ಕೊಟ್ರಪ್ಪ ಅಂದ್ರೆ ರೈತ ಉಳಿತಾರೆ. ಬರೀ ಅದಕ್ಕೆ ಸಬ್ಸಿಡಿ ಕೊಟ್ಟಿನ ಇದು ಟ್ಯಾಕ್ಟ್ರಿಗೆ ಕೊಟ್ಟಿನ ಮಿಷನರಿ ಕೊಟ್ಟು ಎತ್ತಿಗೆ ಯಾರು ಗೌರ್ಮೆಂಟ್ದವ್ರು ಇಲ್ಲಿ ತನಕ ಇತಿಹಾಸದಾಗ ಐತೆ ಅಂದ್ರೆ ಸಬ್ಸಿಡಿ ಕೊಟ್ರೆ ಅಂತೇಳಿ ಏನು ಕೊಡಂಗಿಲ್ಲ ರೀ. ಸತ್ರ ಅದು ಏನು ಒಂದಿಟ್ಟು ತಿರ್ಕೊಂತಪ್ಪ ಅಂದ್ರೆ 12 ಕದ ಕೇಳ್ತಾರೆ ರೀ. ಅವಕ್ಕೆ ಸಲ ಅಡ್ಡಾಡ್ಬೇಕು ಚಪ್ಪಲ್ ಹರ್ಕೊಂಡು ಹೋಗ್ಬೇಕು ರೀ ರೈತ. ಒಂದು 4-5 ಸಾವಿರ ರೂಪಾಯಿ ತೊಗೋಬೇಕಾದ್ರೆ 50,000 ಲಕ್ಷ ರೂಪಾಯಿ 4-5 ಸಾವಿರ ರೂಪಾಯಿ ಕೊಡ್ತಾರೆ ಅವರು. ಅದು 4-5 ಸಾವಿರ ರೂಪಾಯಿದಾಗ ಒಂದು 20 ಸಾವಿರ ರೂಪಾಯಿ ಖರ್ಚಾಗಿಬಿಡ್ತದೆ ರೀ. ಮೂರಟಗಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಬಾಗಲಕೋಟೆಯ APMC ಆವರಣದಲ್ಲಿ ಇವತ್ತಿನ ದಿವಸ ಏನು ಎತ್ತುಗಳ ಪ್ರದರ್ಶನ ಮತ್ತು ಮಾರಾಟದ ಮೇಳ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಏನು ರೈತರು ಇವತ್ತಿನ ದಿವಸ ಎತ್ತುಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಜೋಡೆತ್ತು, 2 ಹಲ್ಲಿಲೆ, 4 ಹಲ್ಲು, 6 ಹಲ್ಲು ಅನ್ನುವಂಥ ಒಂದು ಕೆಟಗರಿಗಳನ್ನು ಮಾಡಿದ್ದಾರೆ. ಆ ಕೆಟಗರಿ ಪ್ರಕಾರವಾಗಿ ಏನು APMC ಅವರು ಅವರಿಗೆ ಬಹುಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇಲ್ಲಿ 2 ಜೋಡೆತ್ತುಗಳಿದೆ. ಯಾವ ರೀತಿ ಎತ್ತುಗಳಿದೆ ಅಂದರೆ ಇವತ್ತಿನ ದಿವಸ ರೈತರು ಎಷ್ಟೋ ಕಷ್ಟಪಟ್ಟು ಅವುಗಳಿಗೆ ಬೆಳೆಸುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅನೇಕ ಜಾತ್ರೆಗಳಲ್ಲಿ ಹಿಂದೆ ಬಹಳಷ್ಟು ಎತ್ತಿನ ಒಂದು ಏನು ಪ್ರದರ್ಶನವಾಗಿರ್ಬೋದು ಮತ್ತು ಅವುಗಳ ಮಾರಾಟವಾಗಿರ್ಬೋದು ಇರ್ತಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ಭಾಳಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ರೈತರ ಒಂದು ಮಾತು ಕೂಡ ಆಗಿದೆ. ಯಾಕಂತಂದರೆ ಎಲ್ಲರೂ ಕೂಡ ಇವತ್ತು ಎತ್ತುಗಳನ್ನು ಬಳಸೋ ಬದಲಾಗಿ ಟ್ಯಾಕ್ಟ್ರಿಗಳನ್ನು ಬಳಸೋದ್ರ ಮುಖಾಂತರ ಸಾಕಷ್ಟು ಏನು ರೈತರಿಗೆ ಜೊತೆಯಾಗಿರ್ತಕ್ಕಂಥ ಎತ್ತುಗಳ ಸಂತಾನ ಮತ್ತು ಅವುಗಳ ಅಭಿವೃದ್ಧಿಯೂ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಕಳವಳವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಸರ್ಕಾರದಿಂದ ಈ ಒಂದು ಏನು ಕೃಷಿ ಇಲಾಖೆ ಮತ್ತು APMC ಅವರ ಒಂದು ಸಹಯೋಗದಲ್ಲಿ ಒಂದು ಎತ್ತುಗಳ ಮಾರಾಟ ಮತ್ತು ಪ್ರದರ್ಶನವು ಇವುಗಳನ್ನು ಮಾಡುವಂಥದ್ದು ಉದ್ದೇಶ ಏನಂತಂದರೆ ಎತ್ತುಗಳನ್ನು ಹೆಚ್ಚಿಗೆ ಬೆಳೆಸುವಂಥದ್ದಾಗಿರ್ಬೋದು, ಅವುಗಳನ್ನು ಪಾಲನೆ ಪೋಷಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಏನು ಇಲಾಖೆಯ ಮಾತು ಕೂಡ ಆಗಿದೆ. ಒಟ್ಟಿನಲ್ಲಿ ಈ ರೀತಿ ಜಾತ್ರೆಗಳು ನಡೆಯೋದ್ರಿಂದ ಸಾಕಷ್ಟು ರೈತರಿಗೂ ಕೂಡ ಬೇರೆ ಬೇರೆ ತಳಿಯ ಈಗ ಎತ್ತುಗಳಾಗಿರ್ಬೋದು ಮತ್ತು ಆಕಳುಗಳು ಕೂಡ ಸಿಗ್ತವೆ. ಇಲ್ಲಿ ಏನು ವಿಶೇಷ ಅಂತಂದರೆ ಎತ್ತುಗಳನ್ನು ಸಾಕಷ್ಟು ಒಂದು ಸುಂದರವಾಗಿ ಬೆಳೆಸಿ ಅವುಗಳಿಗೆ ಸದೃಢವಾಗಿ ಬೆಳೆಸೋದ್ರೊಂದಿಗೆ ಅವುಗಳನ್ನು ಮಾರಾಟಕ್ಕೂ ಕೂಡ ಇಡ್ತಾರೆ. ಯಾಕಂದರೆ ಇವತ್ತಿನ ದಿನ ಒಂದು ಎತ್ತುಗಳ ಬೆಲೆಯೂ ಕೂಡ ಲಕ್ಷ ದಾಟಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ರೈತರಿಗೆ ಒಂದು ಹಬ್ಬದ ವಾತಾವರಣ ಇರುತ್ತೆ. ಈ 5 ದಿನಗಳ ಕಾಲ ನಡೆಯುವಂಥ ಈ ಒಂದು ಪ್ರದರ್ಶನ ಮತ್ತು ಮಾರಾಟದ ವಿಶೇಷವಾಗಿ ನಮ್ಮ ಜೊತೆಗೆ ಸಾಕಷ್ಟು ರೈತರು ಕೂಡ ಇದ್ದಾರೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಏನು ಸಾವಿರಾರು 8ರಿಂದ 10 ಸಾವಿರ ಒಂದು ಎತ್ತುಗಳು ಕೂಡ ಬರ್ತವೆ. ಆ ಒಂದು ಎತ್ತುಗಳನ್ನು ಇವತ್ತಿನ ದಿವಸ ವಿಶೇಷವಾಗಿ ಮಾರಾಟ ಮಾಡುವಂಥದ್ದಾಗಿರ್ಬೋದು ಮತ್ತು ಪ್ರದರ್ಶನ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ. ಈ ಒಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡಿಬೇಕು ಮತ್ತು ಏನು ಈ ಒಂದು ಹಸುಗಳನ್ನು ಮಾರಾಟ ಮತ್ತು ಇವುಗಳನ್ನು ಏನು ಪ್ರದರ್ಶನ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದೇ ರೈತರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಪ್ರತಿ ವರ್ಷದಂತೆ ಈಗಿನ ಕೇಸನೂರು ಪ್ರಾಂಗಣದಲ್ಲಿ ಕೃಷಿ ಮತ್ತು ಮಾರುಕಟ್ಟೆ ಸಮಿತಿ ಬಾಗಲಕೋಟೆ ಹಾಗೂ ಪಶುಪಾಲನಾ ಪಶುವೈದ್ಯ ಸೇವಾ ಬಾಗಲಕೋಟೆ ಸಹಯೋಗದಲ್ಲಿ ನಾವು ಜಾನುವಾರು ಜಾತ್ರೆ ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ. ಪ್ರತಿ ವರ್ಷ ಸುಮಾರು 4ರಿಂದ 5 ಸಾವಿರ ಜಾನುವಾರುಗಳು ಇಲ್ಲಿ ಸೇರ್ಪಡೆ ಆಗ್ತಾ ಇದ್ದೇವೆ. ಅದರಲ್ಲಿ ನಾವು ಇವತ್ತು ಉತ್ತಮ ರಾಸುಗಳು ಆಯ್ಕೆ ಕೊಡ್ತಾ ಇದ್ದೇವೆ. ಒಟ್ಟು 7 ಕೆಟಗರಿ ಇದಾವೆ. 1 ಹಾಲಲ್ಲಿ, 2 ಹಲ್ಲಿ, 4 ಹಲ್ಲಿ, 6 ಹಲ್ಲಿ ಹಾಗೂ ಜೋಡೆತ್ತು ಹಾಗೂ ಕಿಲಾರಿ ಆಕಳು ಮತ್ತು ಮೊನಕ ಒಟ್ಟು 7 ಕೆಟಗರಿದು. 7 ಕೆಟಗರಿಯಲ್ಲಿ 6 ಪ್ರೈಸ್ ಕೊಡ್ತಾಯಿದ್ದೆವು. ಪ್ರಥಮ ಬಹುಮಾನ 10,000, ದ್ವಿತೀಯ 7,500, ತೃತೀಯ
5,000 ಮತ್ತು 3 ಸಮಾಧಾನಕ್ಕೆ ಬಹುಮಾನ ಕೊಡ್ತಾ ಇದ್ದೇವೆ. ಇದು ಉದ್ದೇಶ ರೈತರು ತಮ್ಮ ಜಾನುವಾರುಗಳ ಉತ್ತಮ ಸಾಕಾಣಿಕೆ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಈ ಸಂತತಿಯನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ಈ ಜಾನುವಾರು ಜಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಜಾತ್ರೆ ನೋಡ್ರಿ ಇವತ್ತು ಮೊದಲು ನಡೆದಕ್ಕೆ ಈಗಿನ ನಡೆದಕ್ಕೆ ಭಾಳ ಫರ್ಕ್ ಐತೆ ಸರ್. 2005-6ರಾಗ ದನಗಳು ಬಂದಷ್ಟು ಈಗ ಬರಂಗಿಲ್ಲ ರೀ. ದನಗಳು ಸಾಕೋರು ಕಡಿಮೆ ಆಗ್ಯಾರ ಈಗ. ಎಲ್ಲ ಟ್ಯಾಕ್ಟ್ರು ಅವು ಬಸ್ ಭಾಳ ಬಂದ್ಬಿಟ್ಟವು. 2005ರಾಗ ಇಡೀ ಜಾತ್ರೆ ಫುಲ್ ಇರ್ತಿತ್ತು ರೀ. 5 ದಿವಸ ಭರ್ಜರಿ ಜಾತ್ರೆ ನಡೀತಿತ್ತು ರೀ. ತೊಗೊಳೋರು ಹಂಗಾಯ್ತು ಖರೀದಿ ಮೇಸೋರು ಹಂಗಾಯ್ತು ರೀ. ಈಗ ಆಕಳುಗಳು ಕಡಿಮೆ ಭಾಳ ಬಿಟ್ಟವ್ರಿ. ಮೇಸೋರು ಇಲ್ಲಾಗ್ಯಾರ ರೀ, ದುಡಿಯೋರು ಇಲ್ಲಾಗ್ಯಾರ ಜಾಸ್ತಿ. ಆಕಳು ಇರ್ಲಿಕ್ಕಪ್ಪ ಅಂದ್ರೆ ಎತ್ತುಗಳು ಬರಂಗಿಲ್ಲ ರೀ, ಹೊರಿಕರನ ಬರಂಗಿಲ್ಲ. ಆಕಳನ್ನ ಕಡಿಮೆ, ಆಕಳ ಸಾಕೋರು ಇಲ್ಲ ರೀ, ಎತ್ತುಗಳು ಸಾಕೋರ್ನ ಕಡಿಮೆ ಬಿಟ್ಟಾರೆ. ಯಾಕಂದ್ರೆ ಟ್ಯಾಕ್ಟ್ರ್ ಭಾಳ ಬಂದ್ಬಿಟ್ಟಾರೆ. ಟ್ಯಾಕ್ಟ್ರ್ ಬಂದಿಂದ ಈಗ ಎಲ್ಲಿ ಸಣ್ಣ ಹಿಡ್ಕೊಂಡು ದೊಡ್ಡ ಮಟ್ಟನ ರೀ. ಎಣ್ಣೆ ಹೊಡ್ಯಾಕೆ ಹಿಡ್ಕೊಂಡು ಎಡಿ ಹೊಡಿಯೋದು ಟ್ಯಾಕ್ಟ್ರನ್ನ ರೀ. ರಾಶಿ ಮಾಡೋದು ಟ್ಯಾಕ್ಟ್ರಲ್ಲೇನೆ. ಏನು ಮಾಡಿದ್ರು ಎಲ್ಲ ಗಾಡಿ ಟ್ಯಾಕ್ಟ್ರಲ್ಲ, ಮಿಷಿನರಿನೇ ರೀ. ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡೋದಕ್ಕೆ ರೀ ನೆಲ ಬಿರ್ಸಾಗ್ಬಿಡುತ್ತೆ ರೀ. ಫಲವತ್ತತೆ ಭಾಳ ಕಡಿಮೆ ರೀ. ಟ್ಯಾಕ್ಟ್ರಕ್ಕೆ ಎತ್ತಿಲ್ಲೇ ಮಾಡೋದಕ್ಕೆ ಟ್ಯಾಕ್ಟ್ರಲ್ಲೇ ಮಾಡೋದಕ್ಕೆ ರೀ ಹಸಿ 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 ಹಾರಿಬಿಡ್ತಾರೆ. ಟ್ಯಾಕ್ಟ್ರಲ್ಲೇ ಮಾಡಿದ್ರೆ ಎತ್ತಿಲ್ಲೇ ಮಾಡಿದಪ್ಪ ಅಂದ್ರೆ ಹಸಿ ಇದ್ದಾಗ ಎತ್ತುಗಳಿಗೆ ವಜನ ಕಮ್ಮಿ ಇರ್ತೈತೆ, ಚಲೋತ್ತಾಗ ಕಾಳು ನಾಡ್ತಾವ್ರಿ. ಟ್ಯಾಕ್ಟ್ರಲ್ಲಿ ಗಾಲಿ ಹದಲ್ಲೇ ಟ್ಯಾಕ್ಟ್ರ್ ನಾಟಂಗಿಲ್ಲ ರೀ. ನಾಟ್ಲಿಕ್ಕೆ ನಾವು ಎತ್ತುಗಳು ಒಕ್ಕಲ್ತನ ಮಾಡೋ ಚಲೋತ್ತಾಗ ಮಾಡ್ಬೇಕಂದ್ರೆ ಎತ್ತುಗಳು ಸಾಕ್ಬೇಕು ರೀ, ಊರುಗಳು ಸಾಕ್ಬೇಕು, ಆಕಳ ಸಾಕ್ಬೇಕು. ಗೊಬ್ಬರ ಬರ್ತೈತಿ, ಗೊಬ್ಬರಲಿದ್ದನ ಹೊಲಗಳು ಹೆಚ್ಚಿಗೆ ಬೆಳಿತಾವ್ರಿ. ಹೆಚ್ಚಿಗೆ ಬೆಳೆದಿಂದ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿರೇನ್ರಿ 1 ವಾರ ಇರುತ್ತೆ ರೀ. ಎರಡನೇ ವಾರಕ್ಕೆ ಮತ್ತೆ ತರ್ಬೇಕು ರೀ. ರೊಕ್ಕ ರೈತನಕ್ಕೆ ದುಡಿದೆಲ್ಲ ಬರೀ ಅದಕ್ಕೆ ಹಾಕಿರಪ್ಪ ಅಂದ್ರೆ ಮುಂದೆ ಹೆಂಡ್ರ ಮಕ್ಕಳು ಸಾಕೋದು ಹೆಂಗೆ, ಮುಂದೆ ಜೀವನ ಮಾಡೋದು ಹೆಂಗೆ ರೀ ಆಗಂಗಿಲ್ಲ. ಈಗ ಟ್ಯಾಕ್ಟ್ರಲ್ಲಿ ಈಗ ಒಂದು 4-5 ಎಕರೆ ಹೊಲ ಇರ್ತೈತೆ ರೀ. 5 ಎಕರೆ ಹೊಲ ಇದ್ರೆ ಬರೀ ಟ್ಯಾಕ್ಟ್ರಲ್ಲೇ ಎಡಿ ಹೊಡಿದು, ಟ್ಯಾಕ್ಟ್ರಲ್ಲೇ ಎಣ್ಣೆ ಹೊಡಿದು, ಎಲ್ಲ ಟ್ಯಾಕ್ಟ್ರಲ್ಲೇ ಏನು ಎಲ್ಲ ತೆಗೆದ ಮಾಡಿದ್ರೆ ಸುತ್ತಳತಿಗೆ 4 ಎಕರೆ ಹೊಲಕ್ಕೆ 1 ಎಕರೆ ವೇಸ್ಟ್ ಆಗಿಬಿಡ್ತೀರಿ. ಅದು ಎತ್ತಿಲ್ಲೇ ಮಾಡಿದ್ರೆ ವೇಸ್ಟ್ ಆಗಲ್ಲ ರೀ. ಎತ್ತಾದ್ರೆ ಅದನ್ನು ಬೆಳೆ ನೋಡಿ ಕಣ್ಣು ಇರ್ತಾವ್ರಿ. ಅದಕ್ಕೆ ಟ್ಯಾಕ್ಟ್ರ್ ಕಣ್ಣು ಇರ್ತಾವನ್ರಿ. ಗಾಲಿ ಏನು ಅಂತಲ್ಲಿ ಇಟ್ಕೊಳಕ್ಕೆ ಬರಲ್ಲ, ಎತ್ತು ಕಾಲಿಟ್ಟು ಹೋಗತ್ರಿ. ಈ ಸುತ್ತರದನ 1-1.5 ಎಕರೆ ಹೋತಪ್ಪ ಅಂದ್ರೆ 4 ಎಕರೆ ಬರುಪೇಕ್ 3 ಎಕರೆ ಬರುತ್ತೆ ರೀ. ಸರ್ಕಾರ ನೋಡ್ರಿ ಅದು ಎತ್ತುಗಳು ಸಾಕೋರಿಗೆ ಒಂದು ಸಹಾಯಧನ ಮಾಡಿದ್ರಪ್ಪ ಅಂದ್ರೆ ಎತ್ತು ಸಾಕೋರು ಹೆಚ್ಚಾಕರ್ರಿ. ಎತ್ತು ಸಾಕೋರು ಹೆಚ್ಚಾದ್ರಪ್ಪ ಅಂದ್ರೆ ಭೂಮಿ ಚಲೋ ಫಲವತ್ತತೆ ಗೊಬ್ಬರ ರೈತ ಉಳಿತಾನೆ ರೀ. ರೈತ ಉಳಿದಪ್ಪ ಅಂದ್ರೆ ದೇಶ ಉಳಿತೈತೆ ರೀ. ಇಲ್ಲಪ್ಪ ರೈತನ ಉಳಿಲಿಕ್ಕಪ್ಪ ಅಂತಂದ್ರೆ ಮುಂದೆ ಏನು ಗುಳಿಗೆ ತೊಗೊಂಬದುಕೋದಕ್ಕದ ರೈತ ಬೆಳಿಲಿಕ್ಕಪ್ಪ ಅಂದ್ರೆ ಗುಳಿಗೆ ಬಂದಪ್ಪ ಅಂದ್ರೆ ಅಂತ ಗುಳಿಗಿನ ತಯಾರು ಮಾಡ್ತಾರೆ ಸರ್ಕಾರದವ್ರು. ಅಂಥ ಮಂದಿನಾರ ಸರ್ಕಾರದವ್ರು ಏನೂ ರೈತರು ಹೇಳ್ತಾರೆ ಕರೆ ರೈತರಿಗೆ ಬರೀ ಓಟ್ ಹಾಕ್ಸ್ಕೊಳ್ಳೋ ಮುಂದಾಗ ಅಷ್ಟೇ ರೈತರು. ಈ ಕಟ್ಟು ಯಾರು ರೈತರಲ್ಲ ಕಾಯ್ತಿರಲ್ಲ ರೀ. ಅಲ್ಲಿ ಒಂದು ಏನಾರ ಒಂದು ಕೆಲಸ ಆಗ್ಬೇಕಪ್ಪ ಅಂದ್ರೆ ಅಡ್ಡಾಡ್ಬೇಕ್ರಿ ಅವ್ರಿಗೆ. ಹಂಗೆ ಒಂದು ಇದು ಇರಂಗಿಲ್ಲ. ರೈತರಿಗೆ ಏನು ಸಬ್ಸಿಡಿ ಕೊಡ್ತೀನಿ ಅಂತಾರೆ ರೀ. ಎತ್ತುಗಳು ಮೇಸೋರು ಸಬ್ಸಿಡಿ ಕೊಡ್ಬೇಕಿಲ್ಲ ರೀ ಅವರು. ಮೇಸೋರಿಗೆ ಸಬ್ಸಿಡಿ ಕೊಟ್ರಪ್ಪ ಅಂದ್ರೆ ರೈತ ಉಳಿತಾರೆ. ಬರೀ ಅದಕ್ಕೆ ಸಬ್ಸಿಡಿ ಕೊಟ್ಟನೆ, ಇದು ಟ್ಯಾಕ್ಟ್ರಿಗೆ ಕೊಟ್ಟನೆ, ಮಿಷಿನರಿ ಕೊಟ್ಟು ಎತ್ತಿಗೆ ಯಾರು ಗೌರ್ಮೆಂಟ್ದವ್ರು ಇಲ್ಲಿ ತನಕ ಇತಿಹಾಸದಾಗ ಐತೆ ಅಂದ್ರೆ ಸಬ್ಸಿಡಿ ಕೊಟ್ರೆ ಅಂತೇಳಿ ಏನು ಕೊಡಂಗಿಲ್ಲ ರೀ. ಸತ್ರ ಅದು ಏನು ಒಂದಿಟ್ಟು ತಿರ್ಕೊಂತಪ್ಪ ಅಂದ್ರೆ 12 ಕದ ಕೇಳ್ತಾರೆ ಅವಕ್ಕೆ. ಸಲ ಅಡ್ಡಾಡ್ಬೇಕು, ಚಪ್ಪಲ್ ಹರ್ಕೊಂಡು ಹೋಗ್ಬೇಕು ರೀ ರೈತ. ಒಂದು 4-5 ಸಾವಿರ ರೂಪಾಯಿ ತೊಗೋಬೇಕಾದ್ರೆ 50,000 ಲಕ್ಷ ರೂಪಾಯಿ 4-5 ಸಾವಿರ ರೂಪಾಯಿ ಕೊಡ್ತಾರೆ ಅವರು. ಅದು 4-5 ಸಾವಿರ ರೂಪಾಯಿದಾಗ ಒಂದು 20 ಸಾವಿರ ರೂಪಾಯಿ ಖರ್ಚಾಗಿಬಿಡ್ತೈತೆ ರೀ.